ಡಿಸಿಎಂ ಡಿಕೆಶಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಡಿಸಿಎಂ ಡಿಕೆಶಿ ಆರೋಪಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಈಗಾಗಲೇ ಡಿಕೆಶಿ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇದರ ನಡುವೆ ಆರೋಪ ಪ್ರತ್ಯಾರೋಪ ಕೂಡ ಜೋರಾಗ್ತಾ ಇದೆ. ಕಾನೂನು ಅಸ್ತ್ರ ಬಳಸೋದಕ್ಕೆ ಮುಂದಾಯ್ತ ಜೆಡಿಎಸ್. ಈಗಾಗಲೇ ಸಿಎಂ ಹಾಗೆ ಡಿಸಿಎಂ ನಡುವೆ ವಾಗ್ವಾದ ಶುರುವಾಗ್ತಾ ಇದೆ. ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ಡ್ರೈವ್ ಸಂಚಿನ ಹಿಂದೆ ಇರುವಂತವರು ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಒಂದು ಕಡೆ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ ಆರೋಪದ ಮೇಲೆ ವಿನಾಕಾರಣ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಸಿಲುಕಿಸಿದ್ದಾರೆ. ಪೆನ್ಡ್ರೈವ್ ಹಂಚಿಕೆ ಸಂಚಿನ ಹಿಂದೆ ಇರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೂಡಲೇ ವಜಾ ಮಾಡಬೇಕು ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ರು. ಪತ್ರಿಕಾಗೋಷ್ಠಿಯನ್ನ ಕರೆದು ಅದಾದ ನಂತರವಾಗಿ ಒಳಸಂಚಿದೆ ಡಿಕೆ ಶಿವಕುಮಾರ್ ಅವರಿಗೆ. ಕ್ಯಾಬಿನೆಟ್ನಿಂದ ಮೊದಲು ಅವರನ್ನ ಕಿತ್ತು ಹಾಕಿ, ಅಷ್ಟು ಸುಲಭವಾಗಿ ಪ್ರಕರಣವನ್ನ ನಾನು ಬಿಡೋದಿಲ್ಲ, ಸಿದ್ದರಾಮಯ್ಯ ಅವರಿಗೆ ನೈತಿಕತೆ ಇದ್ರೆ ಮೊದಲು ಡಿಕೆಶಿಯನ್ನ ಕೈ ಬಿಡ್ಲಿ ಅಂತ ಕೂಡ ಬಹಳ ಸಿಟ್ಟಿನಿಂದಲೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಎಸ್ಐಟಿ ಅಧಿಕಾರಿಗಳು ಸಿಎಂ ಡಿಸಿಎಂಗೆ ಏಜೆಂಟ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ದೇವರಾಜೇಗೌಡರನ್ನ ಯಾಕೆ ಕರೆಸ್ಕೊಂಡ್ರು, ಅವರು ಹೇಳಿದಂತೆ ಯಾಕೆ ಮಾಡಿದ್ರು, ಒಂದು ಪ್ಯಾರವನ್ನ ಯಾಕೆ ಡಿಲೀಟ್ ಮಾಡಿದ್ರು ಅನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ತೇಜೋವಧೆ ಮಾಡೋದಕ್ಕೆ ಪ್ರಕರಣವನ್ನ ಬಳಸ್ಕೊಂಡಿದ್ದೀರಿ. ನಾವು ಪ್ರಜ್ವಲ್ ರೇವಣ್ಣ ಅವರನ್ನ ವಹಿಸ್ಕೊಂಡು ಮಾತನಾಡ್ತಾ ಇಲ್ಲ. ಇಲ್ಲಿ ಎಫ್ಐಆರ್ ದಾಖಲು ಮಾಡಿದಾಗ ಜಾಮೀನು ಸಹಿತ ಒಂದು ಕಡೆ ಪ್ರಮುಖವಾಗಿ ಈಗಾಗಲೇ ಕುಮಾರಸ್ವಾಮಿ ಅವರ ಈ ಒಂದು ಆರೋಪಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿರುವಂತದ್ದು ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇದರ ಜೊತೆಗೆ ಕುಮಾರಸ್ವಾಮಿ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವಿನ ವಾಕ್ಸಮರ ಮತ್ತಷ್ಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಹೇಳಬೇಕು ಅಂತಂದ್ರೆ ಈಗಾಗಲೇ ಪೆನ್ಡ್ರೈವ್ ಪ್ರಕರಣದ ಹಿಂದಿರುವಂತದ್ದು ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರು ಅಂತ ಹೊರ ಬರ್ತಾ ಇದ್ದಂತೆ ಹೋರಾಟ ಜಾಸ್ತಿ ಆಗ್ತಾ ಇದೆ.